ಇವತ್ತು ನಮ್ಮ ಚಿತ್ರದ ಮುಹೂರ್ತ ಆಯಿತು, ಲಕ್ಷ್ಮೀ ಪುತ್ರ. ಸೊ ಹಂಗಾಗಿ ಈ ಲಕ್ಷ್ಮೀ ಪುತ್ರ ಹುಟ್ಕೊಳ್ಳೋಕ್ಕೆ ಕಾರಣನೇ ಎ ಪಿ ಅರ್ಜುನ್ ಅವರು. ಯಾಕೆಂದರೆ ಅವ್ರದ್ದೇ ಕತೆ ಮತ್ತು ನಮ್ಮ ಸಿನಿಮಾದಲ್ಲಿ ಲಿರಿಕ್ ರೈಟ್ರು ಮತ್ತು ಎ ಪಿ ಅರ್ಜುನ್ ಬ್ಯಾನರಲ್ಲಿ ಸಿನಿಮಾ ಮಾಡ್ತಾಯಿದ್ದೀವಿ. ಹಂಗಾಗಿ ಮೊದಲಿಗೆ ನಮ್ಮ ಎ ಪಿ ಅರ್ಜುನ್ ಅವರು ಒಂದೆರಡು ಮಾತಾಡ್ತಾರೆ. ಸಖತ್ತಾಗಿ ಮಾತಾಡ್ದ. ಲಕ್ಷ್ಮೀಪುತ್ರ ಅಂದ್ರೆ ಟೈಟ್ಲು ಲಕ್ಷ್ಮೀಪುತ್ರ ಇತ್ತು ಅಂತ ಅಂದ್ಬಿಟ್ಟು ಶುರು ಮಾಡೋ ಲಕ್ಷ್ಮೀಪುತ್ರ ಅಂತ ಅಂದ್ಬಿಟ್ಟು ಹೇಳಿದ್ರೆ ಎರಡು ಮಾತಾಡ್ಬಿಟ್ಟು ನಮ್ಮ ಎ ಪಿ ಅರ್ಜುನ್ ಮಾತಾಡ್ತಾರೆ. ಹಾ ಮಾತಾಡಪ್ಪ, ನೀ ಮಾತಾಡ್ಬಿಡ. ಹಾಯ್, ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಹೊಸ ವರ್ಷದ ಶುಭಾಶಯಗಳೆಲ್ಲರಿಗೂ. 2025 ಎಲ್ರಿಗೂ ಒಳ್ಳೇದಾಗ್ಲಿ. ಅದೇ ರೀತಿ ನಮ್ಮ ಲಕ್ಷ್ಮೀಪುತ್ರ ಟೀಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾವೇ ಹೇಳ್ತಾ ಶುರು ಮಾಡ್ತೀನಿ. ಈ ಲಕ್ಷ್ಮೀಪುತ್ರ ಅಂತ ಬಂದಾಗ ಈ ಕತೆ ಒಂದು ತುಂಬಾ ದಿನಗಳ ಹಿಂದೆ ಈ ಕರೋನಾ ಟೈಮಲ್ಲಿ ಮಾಡಿದ್ದ ಕತೆ. ಅಂತಂದ್ರೆ ಒಬ್ಬ ತಾಯಿ ಮಗನಿಗೆ ಸಂಬಂಧ ಇರುವಂತ ಒಂದು ಕತೆ. ತುಂಬಾ ಎಮೋಷನ್, ಪ್ರತಿಯೊಬ್ಬ ವ್ಯಕ್ತಿನೂ ನೋಡ್ಬೇಕಾಗಿರುವಂತದ್ದು ಒಂದು ಕತೆ. ಅವತ್ತಿನ ಎಮೋಷನ್ಗಳು ಆ ಕರೋನಾ ಟೈಮಲ್ಲೆಲ್ಲ ಒಂದಷ್ಟು ಭಾವನೆಗಳು ಮತ್ತೆ ಸಂಬಂಧಗಳಿತ್ತಲ್ಲ, ಆ ಥರದ್ದನ್ನ ಇಟ್ಕೊಂಡು ಬರೆದಿರುವಂಥದ್ದು. ಆವಾಗ ಇದು ಒಂದ್ಸರಿ ಚಿಕ್ಕು ಸಿಕ್ಕಿದಾಗ, ಚಿಕ್ಕು ಈ ಥರದ್ದು ಒಂದು ಸಿನಿಮಾ ಕತೆ ಇದೆ, ನೀನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಯಾವಾಗಲೂ ಹೇಳಿದ್ದೆ. ಅದಾದ್ಮೇಲೆ ಉಪಾಧ್ಯಕ್ಷ ಆದ್ಮೇಲೆ ಅವನು ಯಾವುದೋ ಒಂದು 6-7 ತಿಂಗಳು ಬಿಟ್ಟು ನೀವು ಅವಾಗ ಯಾವುದೋ ಒಂದು ಕತೆ ಹೇಳಿದ್ರಲ್ಲ ಅಪ್ಪಾಜಿ, ಆ ಸಿನಿಮಾ ಮಾಡೋಣ ಅಂತಂದ್ಬಿಟ್ಟಂದ. ಹಂಗಾಗಿ ಲಕ್ಷ್ಮೀಪುತ್ರ ಶುರುವಾಗಿದ್ದು. ಈ ಲಕ್ಷ್ಮೀಪುತ್ರ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಬಂದು ಅನ್ನಪೂರ್ಣ, ಅಂದ್ರೆ ನನ್ನ ವೈಫು, ಮತ್ತೆ ಕೋ ಪ್ರೊಡ್ಯೂಸರ್ ಬಂದು ರವಿ ಕಿರಣ್, ನನ್ನ ಫ್ರೆಂಡ್ ಅವರು. ಅದಾದ್ಮೇಲೆ ನಿರ್ದೇಶಕ ಬಂದು ನನ್ನ ತುಂಬ ವರ್ಷದ ಗೆಳೆಯ, ನನ್ನ ಅಂಬಾರಿ ಸಿನಿಮಾಯಿಂದನೂ ನನಗೆ ಅಸೋಸಿಯೇಟ್ ಆಗಿರುವಂಥ ವಿಜಯ್ ಸ್ವಾಮಿ ಅಂತಂದ್ಬಿಟ್ಟು ಅವನು ಡೈರೆಕ್ಟ್ ಮಾಡ್ತಾ ಇದ್ದಾನೆ. ನಾನು ಕತೆ ಇದು ಸ್ಕ್ರೀನ್ ಪ್ಲೇ ಎಲ್ಲ ಡೈಲಾಗ್ ಎಲ್ಲ ಬರೀಬೇಕಿದ್ರೆ ಯಾವಾಗಲೂ ಈ ಸಿನಿಮಾ ಕೂತು ಇದು ಮಾಡಬೇಕಾದ್ರೆ ಯಾರು ಮಾಡೋದು ಡೈರೆಕ್ಷನ್, ಯಾರು ಮಾಡೋದು ಅಂತಂದ್ಬಿಟ್ಟು ಅಂದಾಗ ನೀವೇ ಮಾಡು ಮಗ, ಚೆನ್ನಾಗಿರುತ್ತೆ. ಯಾಕೆಂತಂದ್ರೆ ಟ್ರಾವೆಲ್ ಆಗಿದ್ದ, ಸರಿ ಮಾಡು ಅಂತಂದ ತಕ್ಷಣ ಆಯ್ತು ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಪ್ಕೊಂಡ. ಇವಾಗ ಮೊದಲನೇ ಹೇಳಿದ ತಕ್ಷಣ ಏನು ಒಪ್ಕೊಳ್ಳಿಲ್ಲ, ಅಂದ್ರೆ ಒಂದಷ್ಟು ಕತೆ ಆಯ್ತು, ಸ್ಕ್ರೀನ್ ಪ್ಲೇ ಆಯ್ತು, ಡೈಲಾಗ್ಸ್ ಎಲ್ಲ ಆಯ್ತು. ಫಸ್ಟ್ ಬೇರೆ ಯಾರೋ ಮಾಡ್ಲಿ ಅಂತ ಅಂತ ಇದ್ದೆ. ಎಲ್ಲ ಮುಗಿದಾದ್ಮೇಲೆ ಕೊನೆಗೆ ಯಾರು ಆಗಿರ್ಲಿಲ್ಲ ನಿರ್ದೇಶಕರು. ಸರಿ ನೀನ್ ಡೈರೆಕ್ಟ್ ಮಾಡು ಅಂತಂದಾಗ ಚೆನ್ನಾಗಾಗಿದೆ, ಮಾಡ್ತಿದ್ದೀನಿ ನಾನು ಅಂತಂದ್ಬಿಟ್ಟು ಶುರುವಾಗಿದ್ದು ಸಿನಿಮಾ. ಮೊದಲನೇ ಸಾರಿ ಡೈರೆಕ್ಟ್ ಮಾಡ್ತಾ ಇದ್ದೇನೆ. ಒಂದು ಖುಷಿ, ನನ್ನ ಸ್ನೇಹಿತ ಅಂತನ್ನೋದು. ಅದಾದ್ಮೇಲೆ ಇದರಲ್ಲಿ ಆ ತಾಯಿ ಮಗನ ಎಮೋಷನ್ ಇದೆಯಲ್ಲ, ತಾಯಿ ಪಾತ್ರ ಬಂದು ನಮ್ಮ ಮಮ್ಮಿ ತಾರಮ್ಮ ಮಾಡ್ತಿದ್ದಾರೆ. ಅಂದ್ರೆ ಅವ್ರಿಗೆ ಕತೆ ಹೇಳಿದಾಗ ನಾವು ಹೋಗಿ ಚಿಕ್ಕದು ಒಂದ್ 4-5 ದಿನ ಎಲ್ಲ ಇದ್ರೆ ಹಂಗೆಲ್ಲ ಮಾಡಲ್ಲ ಕಣೋ ನಾನು ಅಂತಂದ್ಬಿಟ್ಟಂದ್ರು. ಫಸ್ಟ್ ನೀವು ಕತೆ ಕೇಳಿ ಮಮ್ಮಿ, ಆಮೇಲೆ ನೀವು ಮಾಡ್ತಿರೋ ಬಿಡ್ತಿರೋ ಆಮೇಲೆ ಹೇಳಿ ಅಂತಂದಾಗ ಒಂದಿನ ಹೋಗಿ ಹಿಂಗೆ ಕತೆ ಎಲ್ಲ ಕೂತು ಹೇಳ್ತಾ ಇರ್ಬೇಕಾದ್ರೆ ಕೊನೆಯಲ್ಲಿ ಒಂದು 25 ಮಿನಿಟ್ಸ್ ಎಲ್ಲ ಆದ್ಮೇಲೆ ಎಷ್ಟೋ ತಡ್ಕೊಂಡೆ ಅಳ್ಬಾರ್ದು ಅಂತಂದ್ಬಿಟ್ಟು, ಬಟ್ ಕಣ್ಣಲ್ಲಿ ನೀರು ಬಂತು ಅಂತಂದ್ಬಿಟ್ಟು ಅಳ್ತಿದ್ರು ಅವರು. ಅಂತಂದ್ರೆ ಇಲ್ಲ ಕಣ, ತುಂಬಾ ಚೆನ್ನಾಗಿದೆ ಕತೆ, ಮಾಡೋಣ ಅಂತಂದ್ಬಿಟ್ಟು ಹಿಂಗ್ ಶುರುವಾಗಿತ್ತು ಸಿನಿಮಾ. ಇದರಲ್ಲಿ ನಮ್ಮ ನಾಯಕ ನಟ ನ್ಯಾಚುರಲ್ ಸ್ಟಾರ್ ಚಿಕ್ಕಣ್ಣ ಆಕ್ಟ್ ಮಾಡ್ತಾ ಇದ್ದಾರೆ. ಒಂದೇನು ಅಂತಂದ್ರೆ ಚಿಕ್ಕಗೂ ನನಗೆ ಯಾವಾಗ ತುಂಬಾ ಒಂದು 10-12 ವರ್ಷಗಳಿಂದ ಚಿಕ್ಕದು ನಂದು ಗೆಳ್ತನ ಆದಂಗೆ ಸುಮ್ಮನೆ ಯಾವಾಗ್ಲೂ ಮಾತಾಡ್ತಾ ಇದ್ವಿ ನಾವು, ಯಾವ್ದಾದ್ರು ಪಾತ್ರಗಳ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಈ ಕತೆ ಮಾಡ್ಬೇಕು ಅನ್ನೋ ತರದ್ದು ಇರಲೇ ಇಲ್ಲ. ಈ ಸಿನಿಮಾ ಯಾವತ್ತೋ ಒಂದಿನ ಅಪ್ಪಾಜಿ ಯಾವುದು ಈಗ ಕತೆಗಳೆಲ್ಲ ಹುಡುಕ್ತಾ ಇದ್ದೆ, ಯಾವುದು ನೀವು ಯಾವತ್ತೋ ಒಂದಿನ ಒಂದು ಕತೆ ಹೇಳಿದ್ರಲ್ಲ, ಆ ಕತೆ ಕೊಡಿ ಸಿನಿಮಾ ಮಾಡೋಣ ಅಂತಂದ್ಬಿಟ್ಟಂತ. ಬೇರೆಯವ್ರಿಗೆ ಯಾಕೆ ಮಾಡೋದು, ನಾವೇ ಮಾಡೋಣ ಅಂತಂದ್ಬಿಟ್ಟು ಶುರು ಮಾಡಿದ ಸಿನಿಮಾ. ಹಂಗಾಗಿ ಇದರಲ್ಲಿ 2ನೇ ಸಿನಿಮಾ ಲಕ್ಷ್ಮೀಪುತ್ರ ಆಗ್ತಾ ಇದೆ. ನಮ್ಮ ಪ್ರತಾಪ್ ಅವರು ಇದ್ದಾರೆ, ಮತ್ತೆ ನಮ್ಮ ಧರ್ಮಣ್ಣ ಇದ್ದಾರೆ ಈ ಸಿನಿಮಾದಲ್ಲಿ. ಅಂತಂದ್ರೆ ಒಂದು ತುಂಬಾ
ಎಮೋಷನ್ ಮೇಲೆ ಈ ಸಿನಿಮಾ ಒಂದು ಯಾವುದೇ ಒಬ್ಬ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಇಡೀ ಫ್ಯಾಮಿಲಿ ಕೂತು ನೋಡಿದಾಗ ಅವರು ಯಾರನ್ನ ಮಿಸ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಒಂದ್ಸತಿ ತಗೊಂಡು ಒಂದ್ಸತಿ ಕಾಲ್ ಮಾಡ್ತಾರೆ ಈ ಸಿನಿಮಾ ಮುಗಿದ್ಮೇಲೆ. ಆ ತರದ್ದು ಒಂದು ಸಿನಿಮಾ, ಒಂದೊಂದು ತುಂಬಾ ಒಂದು ಎಮೋಷನಲ್ ಕಂಟೆಂಟ್ ಇರುವಂತದ್ದು ಒಂದು ಸಿನಿಮಾ. ಅಲ್ಲ ಮಾತಾಡ್ಬಿಡ್ತೀವಿ ಆಮೇಲೆ ಕೇಳೋಣ. ಇವಾಗ ನಮ್ಮ ನ್ಯಾಚುರಲ್ ಸ್ಟಾರ್ ಲಕ್ಷ್ಮೀ ಪುತ್ರ ಚಿಕ್ಕಣ್ಣವ್ರು ಮಾತಾಡ್ತಾರೆ. ಲಕ್ಷ್ಮೀ ಪುತ್ರ ಜನವರಿ, ಹೋದ ವರ್ಷ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು. ಈ ವರ್ಷ ಜನವರಿನಲ್ಲಿ ಲಕ್ಷ್ಮೀ ಪುತ್ರ ಮುಹೂರ್ತ ಆಗ್ತಿದೆ. 1 ವರ್ಷ ಹಿಡಿತು ಒಂದು ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾ ಬರೋಕ್ಕೆ. ಏನಕ್ಕೊಂದು ಇಷ್ಟು ಟೈಮ್ ಏನಕ್ಕಾಯ್ತು ಅಂದರೆ, ನಾನು ಉಪಾಧ್ಯಕ್ಷಗೆ ಥಿಯೇಟ್ರ್ ವಿಸಿಟ್ಗೆಲ್ಲ ಹೋದಾಗ ಇಡೀ ಕರ್ನಾಟಕ ಎಲ್ಲ ಸುತ್ತಬಿಟ್ಟೆ. ಅದರಲ್ಲಿ ಥಿಯೇಟ್ರಲ್ಲಿ 100 ಜನ ಇದ್ದರೆ 60 ಜನ ಫ್ಯಾಮಿಲಿನೇ ಇದ್ದರು, ಇನ್ನೊಂದು 40 ಜನ ಯೂತ್ಸ್ ಇರೋರು. ಸೊ ಅವಾಗ ಅಂದ್ಕೊಂಡಿದ್ದು, ಅವಾಗಲೇ ನನಗೂ ಗೊತ್ತಾಗಿದ್ದು ನಾನು ನೋಡೋಕ್ಕೆ ಫ್ಯಾಮಿಲಿನೂ ಬರ್ತಾರೆ ಅಂತ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಇಲ್ಲ ನೆಕ್ಸ್ಟ್ ಒಂದು ಒಳ್ಳೆ ಫ್ಯಾಮಿಲಿ ಕಥೆನೇ ಮಾಡಬೇಕು ಅಂದ್ಕೊಂಡು ಹುಡುಕಾಟದಲ್ಲಿ ಸಿಕ್ಕಿದ್ದೆ ಲಕ್ಷ್ಮೀ ಪುತ್ರ. ಇದು ಯಾವ ಥರದ್ದು, ಇದು ಇನ್ನೂ ಯಾವ ಲೆವೆಲ್ಗೆ ಇಷ್ಟ ಆಗುತ್ತೆ ಈ ಕತೆ ಅಂದರೆ, ಕೆಲವರು ಹೇಳ್ತಾ ಇರ್ತೀವಿ ಫ್ಯಾಮಿಲಿ ಪಿಕ್ಚರ್ ಇದು ಅಂತ, ಇನ್ನು ಕೆಲವರು ಯೂತ್ಸ್ಗೆ ಮಾಡಬೇಕಿತ್ತು, ಯೂತ್ಸ್ಗೆ ಅಷ್ಟೊಂದು ಮಜಾ ಇಲ್ಲ ಅಂತ. ಬಟ್ ಈ ಕತೆ ಎಲ್ಲ ಯೂತ್ಸು ಫ್ಯಾಮಿಲಿ ಜೊತೆ ಬಂದು ನೋಡೋಂಥ ಪಿಕ್ಚರು. ಯೂತ್ಸ್ಗೂ ಇದೆ, ಫ್ಯಾಮಿಲಿಗೂ ಇದೆ. ಆಮೇಲೆ ಒಂದು ಒಳ್ಳೆ ಕೊಯ್ ಅಂತಿದ್ಯಾ ಹಾಲು. ಈಗ ಇತ್ತೀಚಿನ ಸಿನಿಮಾಗಳಲ್ಲಿ ನಾವು ಎಂಟರ್ಟೈನ್ಮೆಂಟು ಕೊಡ್ತೀವಿ, ಬಟ್ ಮೆಸೇಜ್ಗಳು ಹೇಳಕ್ಕೆ ಹೋದರೆ ಸಾಕ್ಬಿಡಯ್ಯ ನಮ್ಮದೇ 150 ಗೊತ್ತು ಇದು ಯಾವ ಮೆಸೇಜು ಅಂತಾರೆ. ಬಟ್ ಆದರೂ ಒಂದು ಮೆಸೇಜ್ ಇಟ್ಟಿದ್ದೀವಿ ನಾವು, ಹಂಗಂದ್ರೂ ಪರವಾಗಿಲ್ಲ, ಸಾಧ್ಯ ಆದಷ್ಟು ಒಂದು ಒಳ್ಳೇದು ಹೇಳೋಣ ಅಂತ. ಇನ್ನೇನು ನಮ್ಮ ಡೈರೆಕ್ಟ್ರು ಅವಾಗಲೇ ಸರಿಯಾಗಿ ಹೇಳಲಿಲ್ಲ, ನಮ್ಮ ಹೇಳಿ ಇದು ಕತೆ ಹಾಕ್ಬೇಕಾದ್ರೆ ಅವರು ಇವ್ರದ್ದೆಲ್ಲ ಕತೆಗೆ ಕೂತಿರ್ತಾರೆ. ಹಂಗೆ ಫಸ್ಟಿಂದನೇ ನಮ್ಮ ವಿಜಯ್ ಸ್ವಾಮಿ ಅವರು ಕೂತಿದ್ರು. ಫಸ್ಟ್ಗೆ ಇಲ್ಲ ಅವರೊಂದು ಕತೆ ಮಾಡಿ ಇಟ್ಕೊಂಡಿದ್ದಾರೆ, ನಂದು ಫಸ್ಟ್ ಡೈರೆಕ್ಷನು ನನ್ನ ಕತೆಲೇ ಮಾಡಬೇಕು, ನಾನು ಬೇರೆಯವ್ರ ಕತೆ ಮಾಡಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು ನಮ್ಮದನ್ನ. ಆಮೇಲೆ ಹೋಗ್ತಾ ಕತೆ ಚೆನ್ನಾಗಿ ಬಂತಲ್ಲ, ಸ್ಕ್ರೀನ್ ಪ್ಲೇ ಸೂಪರ್ ಆಗಿ ಬಂತಲ್ಲ, ಇದು ಸೂಪರ್ ಆಗಿದೆ, ಪರವಾಗಿಲ್ಲ ನಂದನ್ನು ಆಮೇಲೆ ಮಾಡ್ಕೊತೀನಿ, ಇದನ್ನು ನಾನು ಫಸ್ಟ್ ಮಾಡ್ತೀನಿ ಅಂತ ಮಾಡಿದ್ರು. ಥ್ಯಾಂಕ್ ಯು ಸರ್. ಇನ್ನೊಂದು ವಿಶೇಷತೆ ಏನು ಗೊತ್ತಾ ಇದರಲ್ಲಿ, ಹೆಂಗೆ ಹೇಳಿರ ಮನ್ಸು ಕದ್ದವನು ಅಂತ ಅನ್ಬೋದು ನಾನು ಮೋಸ್ಟ್ಲಿ. ಯಾಕೆಂದರೆ ನಂದು ಹಲೋ ಫುಲ್ ಕಡಿಮೆ ಆಗೋಯ್ತೇನೋ. ಹಲೋ ಕೇಳಿಸ್ತಿದ್ಯಾ? ಹಿಂಗೆ ಎಷ್ಟೇ ಅಡೆತಡೆಗಳು ಬಂದ್ರು ಮುನ್ನುಗ್ಗಿ ಒಳ್ಳೆ ಸಿನಿಮಾ ಮಾಡ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಜೊತೆ ಲಕ್ಷ್ಮಿ ಇದ್ದಾರೆ. ಹೌದು. ಸೊ ಏನಕ್ಕೆ ಅಂದರೆ, ನಂದು ಮೊದಲನೇ ಸಿನಿಮಾ ನಿರ್ಮಾಪಕರು ಸ್ಮಿತಾ ಉಮಾಪತಿ ಅವರು, ನಂದು 2ನೇ ಸಿನಿಮಾ ನಿರ್ಮಾಪಕರು ಅನ್ನಪೂರ್ಣ ಅವರು. ಸೊ ಹಂಗಾಗಿ ಎಲ್ಲ ಲಕ್ಷ್ಮಿ ಅಂದರೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಕೋ ಪ್ರೊಡ್ಯೂಸರು ರವಿಕಿರಣ್ ಅವರು. ನಿಜವಾಗ್ಲೂ ಮಾಧ್ಯಮದವ್ರ ಬಗ್ಗೆ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ. ಯಾಕೆಂದರೆ ವಾಟೆವರ್ ದುಡ್ಡು ಕೊಡೋದು ಇಸ್ಕೊಳ್ಳೋದು ಅದು ವ್ಯವಹಾರ, ಕಮರ್ಷಿಯಲ್ ವ್ಯಾಪಾರ ಮಾಡೇ ಮಾಡ್ತೀವಿ. ಬಟ್ ಉಪಾಧ್ಯಕ್ಷದಲ್ಲಿ ಅದನ್ನು ಮೀರಿ ಒಬ್ಬ ಫಸ್ಟ್ ಟೈಮ್ ಒಂದು ಹುಡುಗ ಬರ್ತಿದ್ದಾನೆ ಅಂತ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರಿ. ನಿಜಕ್ಕೂ ಅದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ. ಮತ್ತು ಇನ್ನೂ ಒಂದು ಸಲ ನೆನ್ಸ್ಕೊತೀನಿ, ಯಾಕೆಂದರೆ ಒಂದು ಒಳ್ಳೆ ಕೆಲಸ ಮಾಡಿದಾಗ ಪ್ರತಿ ಸಲ ಅದು ನೆನಪಾಗ್ತಾನೆ ಇರುತ್ತೆ. ಈ ಸಿನಿಮಾಗೂ ಅಷ್ಟೇ ನಿಮ್ಮ ಸಪೋರ್ಟು ಇರಲಿ ಅಂತ ಹೇಳ್ತಾ, ಇನ್ನೊಂದು ಸ್ಪೆಷಲ್ ಏನಂದರೆ, ನಮ್ಮ ಭಯ್ಯ ರಾಕಿಂಗ್ ಸ್ಟಾರ್ ಯಶ್ ಅವರು, ಅವ್ರಿಗೆ ಅಮ್ಮ ಆಗಿದ್ದು ತಾರಮ್ಮ, ನನಗೂ ಅಮ್ಮ ಆಗಿದ್ದಾರೆ. ಸೊ ಅವ್ರ ಆದಿಲೆ ನಮ್ಮ ಸಿನಿಮಾನು ಹೋಗಲಿ. ಯಾಕೆಂದರೆ ಲಕ್ಕಿ ಅಮ್ಮ, ಲಕ್ಷ್ಮಿ ಅಮ್ಮ. ಇದೊಂದು ಈ ಲಕ್ಷ್ಮೀ ಪುತ್ರ ಅಂದರೆ 2 ಥರನೂ ಅನ್ಕೊಬೋದು. ಒಂದು ಆ್ಯಕ್ಚುಲಿ ಕತೆ ಇರೋದು ಲಕ್ಷ್ಮಿ ಮಗ,
ಲಕ್ಷ್ಮಮ್ಮನ ಮಗಲ್ ಲಕ್ಷ್ಮೀ ಪುತ್ರ. ಇನ್ನೊಂದು ನಾವು ಕ್ಯಾಶುವಲ್ ಆಗಿ ಯಾರಿಗಾದ್ರೂ ಏನೇ ದುಡ್ಡಿದ್ರು ಹೇಳ್ತೀವಿ, ನೀನು ಬಿಡಪ್ಪ ಲಕ್ಷ್ಮೀ ಪುತ್ರ ಗುರು ಅಂತ. ಫ್ಯಾಮಿಲಿಗೆ ಲಕ್ಷ್ಮೀ ಪುತ್ರ, ಯೂತ್ಸ್ಗೆ ನೀನು ಬಿಡಮ್ಮ ಲಕ್ಷ್ಮೀ ಪುತ್ರ. ಸೊ ಇಬ್ಬರಿಗೂ ಇದೆ. ಇನ್ನು ಪ್ರತಾಪು ನಮ್ಮ ಹಳೆಯ ಸ್ನೇಹಿತರು, ಫಸ್ಟ್ ಪಿಕ್ಚರಲ್ಲಿ ಮಾಡೋಕ್ಕಾಗಿರಲಿಲ್ಲ, ಏಕೆಂದರೆ ಅದು ಕತೆ ಕಂಟಿನ್ಯೂಟಿ ಇದ್ದಿದ್ದರಿಂದ. ಸರಿ ಹೋಗಿ ಒಂದು 20 ವರ್ಷನೂ ಹಳೇದೇ ತಾನೆ. ಇದರಲ್ಲಿ ಪ್ರತಾಪ್ದು ಒಂದು ಒಳ್ಳೆ ಪಾತ್ರ ಇದೆ, ಧರ್ಮಣ್ಣ ಅವರು ಮಾಡ್ತಿದ್ದಾರೆ. ಇವತ್ತಿಗೆ ಮುಹೂರ್ತ ಯಶಸ್ವಿಯಾಗಿ ಆಗಿದೆ. ಎಲ್ಲ ಟೆಕ್ನಿಷಿಯನ್ಗಳೂ ಕೂಡ ಎಲ್ಲ ತುಂಬ ದೊಡ್ಡವರೇ ಇದ್ದಾರೆ. ರವಿ ವರ್ಮ ಅವರು ಫೈಟ್ ಮಾಸ್ಟ್ರು, ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು, DOP ಬಂದು ನಮ್ಮ ಗಿರಿ ಅವರು. ಈಗ ಮುಂದಿನ ತಿಂಗಳಂಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹೀರೋಯಿನ್ ಇನ್ನೂ ಹುಡುಕಿಲ್ಲ. ಸದ್ಯಕ್ಕೆ ನಮ್ಮ ಅಮ್ಮನೇ ನಮ್ಮ ಪಿಕ್ಚರ್ಗೆ ಹೀರೋಯಿನ್ನು. ಯಾವಾಗ ನಮ್ಮ ಪ್ರೊಡ್ಯೂಸರ್ ಹೀರೋಯಿನ್ ಹುಡುಕ್ತಾರೆ ಇನ್ನೂ ಗೊತ್ತಿಲ್ಲ. ಹೀರೋಯಿನ್ ಹುಡುಕಿದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಬೇಡ್ರಿ, ನೀವೇ ಹೀರೋಯಿನ್ನು. ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್. ಇಲ್ಲ, ನಿಜವಾಗ್ಲೂ ನಮ್ಮ ಪಿಕ್ಚರ್ ಫಸ್ಟ್ ಹೀರೋಯಿನ್ ತಾರಮ್ಮ, ಸೆಕೆಂಡ್ ಹೀರೋಯಿನ್ ನಿಲ್ಲವರು. ಹಂಗೆ ನಾನೇನು ನೀನು ಹೀರೋ. ಪ್ರತಾಪ್ ಅವರು ತಮ್ಮ 2 ನುಡಿಮುತ್ತುಗಳನ್ನ ಆಡಬೇಕು ಅಂತ ಮನವಿ. ಎಲ್ರಿಗೂ ನಮಸ್ಕಾರ. ಭಾಳ ಹಳೇ ಫ್ರೆಂಡು ಅಂದ್ಬಿಟ್ಟು ಏನು 70-80 ವರ್ಷದಿಂದ ಫ್ರೆಂಡ್ಸ್ ಆದವ್ರಂಗೆ 20 ವರ್ಷದಷ್ಟೇ ಫ್ರೆಂಡ್ಸು. ಲಕ್ಷ್ಮೀ ಪುತ್ರ ಅವನಾಗಲೇ ಲಕ್ಷ್ಮೀ ಪುತ್ರ ಆಗ್ಬಿಟ್ಟಿದ್ದಾನೆ. ಲಕ್ಷ್ಮೀ ಪುತ್ರನಿಗೆ ಒಳ್ಳೆ ಟೈಟ್ಲ್ ಇಟ್ಟು ಲಕ್ಷ್ಮೀ ಪುತ್ರ ಅಂತ ಮಾಡ್ತಾಯಿದ್ದಾರೆ. ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗಲಿ. ಹಂಗೆ ಹೆಂಗೆ ಹೆಸರಿಟ್ಟಿದ್ದಾರೆ ಲಕ್ಷ್ಮೀ ಪುತ್ರ ಅಂತ, ಹಂಗೆ ದುಡ್ಡು ಲಕ್ಷ್ಮಿ ಹರಿದು ಬರಲಿ. ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾಯಿದ್ದಾರೆ ಸ್ವಾಮಿಯವರು, ಅವ್ರಿಗೂ ಸಹ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ತಾರಮ್ಮ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ. ನೆಕ್ಸ್ಟು ಭಾಗ್ಯಲಕ್ಷ್ಮಿ ಅಂತ ಇಟ್ಬಿಟ್ಟು ಮನೆಗೊಂದು ಒಳ್ಳೆ ಭಾಗ್ಯಲಕ್ಷ್ಮಿ ಬರಲಿ. ನೆಕ್ಸ್ಟ್ ಪಿಕ್ಚರು ಈಗ ಲಕ್ಷ್ಮೀ ಪುತ್ರ ಅಂತ ಇಟ್ಟಿದ್ದೀರ, ದುಡ್ಡು ಬರ್ತಾ ಇದೆ. ನೆಕ್ಸ್ಟ್ ಭಾಗ್ಯಲಕ್ಷ್ಮಿ ಅಂತ ಮಾಡು, ಅದು ಅವಾಗ ಮನೆಗೆ ಸೊಸೆ ಬರ್ತದೆ. ನಿನಗಲ್ಲ, ನಿಮ್ಮ ಅಮ್ಮನಿಗೆ. ಹಾಗೆ ಎಲ್ರಿಗೂ ಒಳ್ಳೇದಾಗಲಿ. ಲಕ್ಷ್ಮೀ ಪುತ್ರಕ್ಕೆ ಆಲ್ ದಿ ಬೆಸ್ಟ್. ಅದೇ ಗೆಸ್ಟ್ ಥರನೇ ಹೇಳ್ದ, ಎಲ್ರಿಗೂ ಒಳ್ಳೇದಾಗಲಿ ಅಂತ. ಇಲ್ಲ, ನಾನು ಇವನ ಜೊತೆ ಬಂದು ಎಲ್ಲರ ಜೊತೆ ಮೇಲತ್ತು ಕೂತ್ಕೊಂಡ್ಬಿಟ್ಟೆ. ನಾನು ಮಾಡ್ತಾ ಇದ್ದೀನ ಇಲ್ವಾ ಅಂತ ನನಗೆ ಗೊತ್ತಿರಲಿಲ್ಲ. ಇದು ಕೇಳ್ಕೊಂಡೆ, ಆಮೇಲೆ ಅವರು ಮಾಡ್ತಾ ಇದ್ದಾರೆ ಅಂದಾಗ ನನಗೆ ಕನ್ಫರ್ಮೇಷನ್ ಆಯ್ತು ನಾನು ಮಾಡ್ತಾ ಇದ್ದೀನಿ ಅಂತ. ಬಂದಾದ್ಮೇಲೆ ಹೇಳೋಣ, ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಸುಮ್ಮನಿದ್ವಿ. ಪಾತ್ರ ಹೇಳಿಲ್ಲ, ಸಿನಿಮಾದಲ್ಲಿ ಇದ್ದಾರೆ, ಅವರು ಇದ್ದಾರೆ ಇರ್ತೇವೆ. ಅದಕ್ಕೆ ಅವ್ರು ಹೇಳಿದಾಗ ಕನ್ಫರ್ಮ್ ಆಯ್ತು, ಸರ್ ಇದೀನಿ ಸರ್ ಅಂತ ಇಲ್ಲಿ ಕೇಳ್ಕೊಂಡೆ. ಆಮೇಲೆ ಇಲ್ಲ ಸರ್ ಪ್ರೊಡ್ಯೂಸರ್ ಅದೇ ಅಂದ್ರು, ಸರ್ ನಾ ಮಾಡ್ತಾ ಇಲ್ಲ, ಹೆಂಗೆ ಮಾಡ್ತಾ ಇರೋದಕ್ಕೆ ಕರ್ಸಿರೋದು, ಬಂದು ಮಾತಾಡಿ ಅಂತ. ಲಕ್ಷ್ಮಿ ಇದ್ರೆ ಮಾತ್ರ. ಲಕ್ಷ್ಮಿ ಇರೋ ಕಡೆ ಎಲ್ಲ ಇರ್ತಾರೆ, ಹಂಗೆ ನಾನು ಇದ್ದೀನಿ. ಲಕ್ಷ್ಮೀ ಪುತ್ರಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ನನಗೂ ಒಳ್ಳೇದಾಗಲಿ. ಎಲ್ರಿಗೂ ನಮಸ್ಕಾರ. ಹೊಸ ಕ್ಯಾಲೆಂಡರ್ ವರ್ಷದಲ್ಲಿ ಹೊಸ ಒಳ್ಳೆಯ ಹೆಸರು ಲಕ್ಷ್ಮೀ ಪುತ್ರ. ಅವನಾಗಲೇ ಹೇಳ್ದ ಚಿಕ್ಕಣ್ಣ, ಡೈರೆಕ್ಟ್ರು AP ಅರ್ಜುನ್ ಕೂಡ ಹೇಳಿದರು. ಒಂದು ಅರ್ಥದಲ್ಲಿ ತಾಯಿ ಲಕ್ಷ್ಮಿ ಅವನ ಪುತ್ರ, ಇನ್ನೊಂದು ಅರ್ಥದಲ್ಲಿ ಲಕ್ಷ್ಮೀ ಪುತ್ರ. ಸೊ ಇದು ಆ್ಯಕ್ಚುಲಿ ರಿಯಲ್ ಲಕ್ಷ್ಮೀ ಪುತ್ರ ಆಗೋದು ಈ ಸಿನಿಮಾ ಆದಮೇಲೆ. ಇಲ್ಲಿ ಬಲಗಡೆ ಕೂತಿದ್ದಾರಲ್ಲ AP ಅರ್ಜುನ್ ಮತ್ತು ಶ್ರೀಮತಿ ಅರ್ಜುನ್ ಅವರು ಮತ್ತು ರವಿ ಕಿರಣ್ ಅವರು, ಇವ್ರುಗಳಾಗೋದು ನಿಜವಾದ ಲಕ್ಷ್ಮೀ ಪುತ್ರರು. ಆದರೂ ನನಗೊಂದು ಹೇಳಿದ್ದಾರೆ, ತುಂಬ ಗೆದ್ದು ತುಂಬ ಚೆನ್ನಾಗಿದೆ ಚಿಕ್ಕಣ್ಣ. ನಿಂಗೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ ಹೇಳಿದ್ದಾರೆ ಶೇರ್ ಮಾಡ್ತೀವಿ ಲಾಭದಲ್ಲಿ ಅಂತ. ಬರ್ಸ್ಕೋಬೇಕಾ? ಕರೆಕ್ಟ್ ಮಾತಲ್ಲಿ ನಂಬೇಡಿ, ಬರ್ಸ್ಕೊಡಿ ಅಂತೀಯನ್ನೇ ಬುದ್ಧಿವಂತ. ನನಗೆ ತುಂಬ ದಿನದ ಮೇಲೆ ಒಂದು ಒಳ್ಳೆಯ ಕಥೆಯನ್ನು ಕೇಳಿದೆ, ಒಂದು ಒಳ್ಳೆಯ ಸ್ಕ್ರಿಪ್ಟ್ ಕೇಳಿದೆ. ಸ್ಕ್ರೀನ್ ಪ್ಲೇ ಅದ್ಭುತವಾಗಿ ಮಾಡಿದ್ದಾನೆ ಅರ್ಜುನ್. ನನಗೆ ಅಫ್ಕೋರ್ಸ್ ಇತ್ತೀಚೆಗೆ 1-2 ಸಿನಿಮಾಗಳಲ್ಲಿ ಚೆನ್ನಾಗಿ ರೋಲ್ ಅಂತ ಹೇಳಿ ಅದು ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರೋದ್ರಿಂದ ಹೆಚ್ಚು ಸಿನಿಮಾಗಳನ್ನ ನಾನು ಒಪ್ಕೊಳ್ಳೋಂಥ ಕೆಲಸ ಮಾಡ್ತಿಲ್ಲ. ಅದಕ್ಕೆ ಅರ್ಜುನ್ ಕೇಳಿದಾಗ ಸ್ವಲ್ಪ ದಿನ ಅದು ಅಂದರೆ ನಾನು ಮಾಡೋದಿಲ್ಲ ಅಂತೆಲ್ಲ ಹೇಳಿದೆ. ಇಲ್ಲ ನೀವು ಕತೆ ಕೇಳಿ
ಕತೆ ಕೇಳಬೇಕಾ? ಯಾಕಂದರೆ ಈಗೆಲ್ಲರೂ ಏನು ಮಾಡ್ತಾರೆ ಅಂದರೆ ಬಾಂಡೆಡ್ ಸ್ಕ್ರಿಪ್ಟ್ನ ಕೊಟ್ಬಿಡ್ತಾರೆ, ಅದನ್ನು ಓದ್ಕೊಳ್ಳಿ ಅಂತ ಹೇಳೋರಿಗೆ ತುಂಬ ಜನ ಜಾಸ್ತಿ. ಕತೆ ಹೇಳಲಿಕ್ಕೆ, ಪ್ರೆಸೆಂಟ್ ಮಾಡಲಿಕ್ಕೆ ಒಂದೊಂದು ಸತಿ ಹಿಂಜರಿಕೆ ಇದ್ದು ಅವ್ರು ಆ ಥರ ಮಾಡ್ತಾರೆ, ಒಂದು ಸತಿ ಕತೆ ಹೇಳ್ತೀನಿ ಅಂತಲೂ ಬರ್ತಾರೆ. ಅರ್ಜುನ್ ಮತ್ತು ಡೈರೆಕ್ಟ್ರು ಇಬ್ಬರು ಮನೆಗೆ ಬಂದಾಗ ಅಫ್ಕೋರ್ಸ್ ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಧರ್ಮ ಹೇಳಿದಾಗೆ ಮತ್ತು ಕುರಿ ಹೇಳಿದಾಗೆ ಒಂಥರ ಟೋಟಲಿ ಕಾಮಿಡಿಯಲ್ಲಿ ಕಥೆಯನ್ನು ಹೇಳ್ತಾ 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 ಅದು ಹೇಗಾಗುತ್ತೆ ಅಂತಂದರೆ ಪಿಕ್ಚರ್ ಮುಗಿಯೋಷ್ಟರಲ್ಲಿ ಇಮಿಡಿಯೇಟಾಗಿ ಎಲ್ಲರೂ ಫೋನ್ ಆನ್ ಮಾಡಿಕೊಂಡು ಅವ್ರ ತಾಯಿಗೆ ಫೋನ್ ಮಾಡ್ತಾರೆ. ಅದನ್ನು ಮಾತ್ರ 100% ಸತ್ಯ. ಬಹುಶಃ ನೀವೆಲ್ಲರೂ ಅದು ನೋಡ್ತೀರಿ, ಸಾಕ್ಷಿ ಸಮೇತವಾಗಿ ನೋಡ್ತೀರಿ ಥಿಯೇಟ್ರಲ್ಲಿ. ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾನೆ ಅಂತಂದರೆ, ಚಿಕ್ಕಣ್ಣನ ರೋಲ್ ಬಹುಶಃ ಚಿಕ್ಕಣ್ಣನ ಬಿಟ್ಟರೆ ಇನ್ಯಾರೂ ಸೂಟ್ ಆಗೋದೇ ಇಲ್ವೇನೋ. ಕತೆ ಹೇಳ್ತಾ ಇರ್ಬೇಕಾದ್ರೆ ನನಗೇನು ಫಸ್ಟು ಚಿಕ್ಕಣ್ಣ ಅಂತ ಹೇಳಿರಲಿಲ್ಲ. ಚಿಕ್ಕಣ್ಣ ಅದಕ್ಕೆ ಮುಂಚೆ ನಂಗೆ ಫೋನ್ ಮಾಡಿ ಹೇಳಿದ್ದ, ಬಟ್ ನಾನು ಇದೇ ಕಥೆಯಿಂದ ನನಗೆ ಗೊತ್ತಿರಲಿಲ್ಲ. ನಾನು ಇಮ್ಯಾಜಿನ್ ಕೂಡ ಮಾಡಿಕೊಂಡು, ಬಟ್ ಇವನು ಎಲ್ಲ ಹೇಳಿದ್ಮೇಲೆ ಬಹುಶಃ ಚಿಕ್ಕಣ್ಣಗೆ ಟೈಲರ್ ಮೇಡ್ ಕ್ಯಾರೆಕ್ಟರ್ ಅನಿಸುತ್ತೆ. ಒಂಥರ ಕಾಮಿಡಿಯಲ್ಲೇ ಎಲ್ಲವನ್ನು ಎಮೋಟ್ ಮಾಡೋದು. ಬಹುಶಃ ಅದು ಚಾರ್ಲಿ ಚಾಪ್ಲಿನ್, ನಮ್ಮ ನರಸಿಂಹರಾಜುರವರು ಅಥವಾ ಜಿ ವಿ ಅಯ್ಯರವರು ಈ ಥರದ ಒಂದು ಪಾತ್ರಧಾರಿಗಳು ಮಾಡುವಂಥ ಕಥೆಯಲ್ಲಿ ಒಂಥರ ಎಲ್ಲವನ್ನೂ ಹೇಳ್ಕೊಳ್ಳುವಂಥ, ಅದನ್ನು ತಮಾಷೆ ಮೂಲಕವೇ ಸಮಾಜಮುಖಿ ಕೆಲಸವನ್ನು ಮಾಡ್ತಾ, ಎಚ್ಚರಿಕೆಯನ್ನು ಕೊಡ್ತಾ, ಒಂದು ಎಮೋಷನ್ ಬಾಂಡಿಂಗು ಮಾಡ್ತಾ, ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಯಾವುದೇ ಒಂದು ಕಥೆಯಲ್ಲಿ ನನಗೆ ಯಾವುದೇ ಒಂದು ವೇಸ್ಟ್ ಆಗಿ ಬಂದು ಹೋಯಿತು ಕ್ಯಾರೆಕ್ಟ್ರು ಅಂತ ಅನ್ನಿಸ್ಲೇ ಇಲ್ಲ ಇವನು ಹೇಳ್ತಾ ಇರ್ಬೇಕಾದ್ರೆ. ನಾನು ತುಂಬ 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 ಖುಷಿ ಅನ್ನಿಸ್ತು ಆ ಕತೆ ಕೇಳಿ. ನಾನು ಅದೇ ಅಂದೆ, ನಾನು ಯೂಶಲಿ ಅಳಬಾರ್ದು ಅಂದ್ಕೊಳ್ತೀನಿ, ಯಾಕಂದರೆ ನಾನು ಹತ್ರ ಒಂಥರ ಎಲ್ಲರೂ ನೀನು ಅಳ್ಬೇಡ ಅಂತಾರೆ, ಅದಕ್ಕೋಸ್ಕರ ಅಳಬಾರ್ದು ಅಂದರೆ ನಾನು ತಡ್ಕೊಳ್ಳೋಕ್ಕೆ ಆಗಿಲ್ಲ. ಲಾಸ್ಟ್ 20 minutes ಅಫ್ಕೋರ್ಸ್ ಒಳ್ಳೊಳ್ಳೆ ಲೊಕೇಶನನ್ನು ಆರಿಸಿದ್ದಾನೆ. ಅದರಲ್ಲೂ ವಾರಣಾಸಿ, ಇಡೀ ಕ್ಲೈಮ್ಯಾಕ್ಸ್ ಆಗೋದು ವಾರಣಾಸಿ. ಇದರಲ್ಲಿ ಎಲ್ಲರ ಮನುಷ್ಯನ ಜೀವನದಲ್ಲಿ ಕ್ಲೈಮ್ಯಾಕ್ಸ್ ಆಗೋದು ವಾರಣಾಸಿಲಿ, ಕಾಶಿಲಿ. ಅದೊಂಥರ ಹೇಗಿದೆ ಅಂತಂದರೆ ಆ ಕತೆಗೂ ವಾರಣಾಸಿಗೂ ಮತ್ತು ಆ ಎಂಡಿಂಗ್ ಅನ್ನೋದು ತುಂಬ ತುಂಬ ಕೂಡಿ ಬಂದಿದೆ. ಅದು ಅದರಲ್ಲಿ ಡೈರೆಕ್ಟರು ಆಫ್ಕೋರ್ಸ್ ಅವರೇನು ಕತೆ ಮಾಡಿದರು ಅದೆಲ್ಲ ಈಗ ಕೇಳಿದೆ ನಾನು. ಬಹುಶಃ ಕತೆ ಅರ್ಜುನ್ ಹೇಳ್ತಾ ಇದ್ರು, ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಪಕ್ಕದಲ್ಲಿ ಡೈರೆಕ್ಟ್ರು ಫುಲ್ ಎಕ್ಸ್ಪ್ರೆಷನ್ ಕೊಡ್ತಾಯಿದ್ರು ಅವರು. ಅಂದರೆ ನಾನು ಅವೆಲ್ಲ ಅಂದ್ಕೊಂಡೆ, ಒಳ್ಳೆ ಡೈರೆಕ್ಟ್ರ್ ಕೇಳಿ ಬಂದಿದೆ ಸಬ್ಜೆಕ್ಟ್ ಇದು ಅಂತ. ಯಾಕಂದರೆ ಪ್ರತಿಯೊಂದು ಸೀನ್ ಹೇಳ್ಬೇಕಾದ್ರು, ಪ್ರತಿಯೊಂದು ಕ್ಯಾರೆಕ್ಟರ್ ಹೇಳ್ಬೇಕಾದ್ರು ಸ್ವಾಮಿಗಳು ಅವರ ಎಕ್ಸ್ಪ್ರೆಷನ್ ತೋರಿಸ್ಕೊಂಡು ಹಿಂಗೆಲ್ಲ ಆ್ಯಕ್ಟ್ ಮಾಡ್ತಾಯಿದ್ರು. ತುಂಬ ಖುಷಿ ಅನ್ನಿಸ್ತು ನನಗೆ. ಅಂದರೆ ಎಸ್, ಒಂದು 2025ಗೆ ನನ್ನ ಚಿತ್ರಜೀವನದಲ್ಲಿ ಒಂದು ದೊಡ್ಡ ಪಾತ್ರದ ಜೊತೆಗೆ, ದೊಡ್ಡ ಕಥೆ ಜೊತೆಗೆ, ಅದ್ಭುತವಾದ ಸ್ಕ್ರಿಪ್ಟ್ ಜೊತೆಗೆ, ಸ್ಕ್ರೀನ್ ಪ್ಲೇ ಜೊತೆಗೆ, ಒಳ್ಳೆಯ ಪ್ರೊಡಕ್ಷನ್ ಜೊತೆಗೆ ನಾನು ಇದ್ದೀನಿ ಅನ್ನೋದು ತುಂಬ ಖುಷಿ ಅನಿಸುತ್ತೆ. ಚಿಕ್ಕಣ್ಣ ನಾನು ಈಗಲೇ ಕೇಳ್ತಾ ಇದ್ದೆ, ಕಿರಾತಕನೇ ನೀನು ಫಸ್ಟ್ ಸಿನಿಮಾನ ಅಂತ. ಯಾಕಂದರೆ ಆವಾಗ ಬಂದಿದ್ದು ಚಿಕ್ಕಣ್ಣಗೂ ಇವಾಗ ಬಂದಿದ್ದು ಚಿಕ್ಕಣ್ಣಗೆ ತುಂಬ 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 ಅದರಲ್ಲಿ ಮೈಯಲ್ಲಿ ವ್ಯತ್ಯಾಸ ಇದೆ, ಆದರೆ ಗುಣದಲ್ಲಿ ಹಾಗೇ ಇದ್ದಾನೆ. ಅದೇ ಚಿಕ್ಕಣ್ಣನೇ ನೋಡ್ತಾ ಇದ್ದೀನಿ. ಬೆಳೆದಿದ್ದಾನೆ, ತುಂಬ ಪಾತ್ರಗಳನ್ನು ಮಾಡಿದ್ದಾನೆ, ಜನಪ್ರಿಯನಾಗಿದ್ದಾನೆ, ತುಂಬ ಜನಕ್ಕೆ ಹತ್ತಿರ ಆಗಿದ್ದಾನೆ. ಈ ಸಿನಿಮಾದಿಂದ ಮನೆಯ ಮಗ ಆಗ್ತಾನೆ, ಅದಂತೂ ಬರೆದಿಟ್ಕೊಳ್ಬೋದು. ಅವನು ಬರೀ ಕಾಮಿಡಿ ರೋಲು ಅಥವಾ ಹೀರೋ ಇನ್ನೇನೋ ಮಾಡ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಮನೆಯ ಸಂಸಾರದ ಒಬ್ಬ ಮಗ ಆಗ್ತಾನೆ. ಎಲ್ಲರಿಗೂ ಇಂತಹ ಒಂದು ಕ್ಯಾರೆಕ್ಟ್ರ್ ಮಾಡಬೇಕಪ್ಪ ಅಂತ ನಿಜವಾಗ್ಲೂ ಅನಿಸೋಂಥ ಕ್ಯಾರೆಕ್ಟರ್ ಅದು. ಕುರಿ ಬಗ್ಗೆ ಹೇಳಬೇಕೇ ಆಗಿಲ್ಲ. ಅವನು ಏನು ಪಾತ್ರ ಕೊಟ್ಟರು, ಏನು ಕೊಡದೇ ಇದ್ದರೂ ಸ್ಕ್ರೀನಲ್ಲಿ ಅವನ ಪ್ರೆಸೆನ್ಸ್ನ ಅವ್ನು ಮಾಡ್ಕೊಂಡೇ ಹೋಗ್ತಾನೆ. ಅಲ್ಲ, ನಿಂಗೆ ದುಡ್ಡು ಕೊಟ್ಟರೆ ಅಲ್ಲಲ್ಲ, ಏನು ಪಾತ್ರ ಕೊಡದೆ ಅಂದರೆ ಪಾತ್ರದಲ್ಲಿ ಅಲ್ಲ ಕಂದ ಇವ್ನು ನೋಡು, ಕೊಡದೇ ಇದ್ರು ಅಂದರೆ ಪಾತ್ರ ಹೊಗಳ್ತಾ ಇದ್ದೀನಿ. ನಾನು ಒಂದು ಟ್ಯಾಗ್ಲೈನ್ ಹಾಕೊಂಡು ಮಾತಾಡ್ಬೇಕನ್ನೋ ಇನ್ಮೇಲೆ ಹೊಗಳ್ತಾ ಇದ್ದೀನಿ ನಿನ್ನ. ಧರ್ಮ, ತುಂಬ ಥ್ಯಾಂಕ್ಸ್. ನನ್ನ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಭಾಳ ಚೆಂದ ಒಳ್ಳೆ ಮಾತುಗಳನ್ನ ಹೇಳಿದೆ. ತುಂಬ ತುಂಬ ಥ್ಯಾಂಕ್ಸ್. ನನಗೂ ಕೂಡ ನಿಮ್ಗೆ ಎಲ್ಲರ ಜೊತೆ ಆ್ಯಕ್ಟ್ ಮಾಡೋದು ನಮಗೂ ಚಾಲೆಂಜಿಂಗೆ, ಸಾಮಾನ್ಯದವರಲ್ಲ ನೀವೆಲ್ಲ. ಆದ್ದರಿಂದ ನಾನು ಸ್ವಲ್ಪ ಹುಷಾರಾಗೆ ಆ್ಯಕ್ಟ್ ಮಾಡಬೇಕು. ಆ್ಯಂಡ್ ಮತ್ತೊಮ್ಮೆ ಶ್ರೀಮತಿ ಅರ್ಜುನ್, ಅನ್ನಪೂರ್ಣ ಅರ್ಜುನ್ ರವರಿಗೆ ಮತ್ತು ರವಿಕಿರಣ್ ಮತ್ತು ನಮ್ಮ AP ಅರ್ಜುನ್ ಆಗಲೇ ಹೇಳಿದಾಗೆ ಶೇರನ್ನು ಖಂಡಿತ ಕೊಟ್ಟಾಗ ನಾನು ನಿಮಗೆಲ್ಲರಿಗೂ ಶೇರ್ ಮಾಡ್ತೀನಿ ಅಂತ ಹೇಳಿ, ಲಕ್ಷ್ಮೀಪುತ್ರ ಒಳ್ಳೆಯದಾಗಲಿ, ಒಳ್ಳೆ ಯಶಸ್ಸಾಗಲಿ. ಇವತ್ತು ಒಳ್ಳೆ ಗಳಿಗೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದು ದೊಡ್ಡ ಯಶಸ್ಸಾಗಲಿ. 2025 ಮೊಟ್ಟ ಮೊದಲ ಸೂಪರ್ ಹಿಟ್ ಸಿನಿಮಾ ಆಗಲಿ ಇದು ಅಂತ ನಾನು ಆಚರಿಸ್ಕೊಳ್ತೀನಿ. ತುಂಬ ಅನೇಕ ಕನ್ನಡ ಚಿತ್ರಗಳು ಬರ್ತಿದೆ.
ಎಲ್ಲ ಚಿತ್ರಗಳು ಯಶಸ್ವಿ ಜೊತೆಗೆ ನಮ್ಮ ಚಿತ್ರ ಕೂಡ ಯಶಸ್ವಿ ಸಾಲಿನಲ್ಲಿ ಸಾಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ. ಅಮ್ಮ ಮಗನಿಗೆ ಕಲರ್ ಮ್ಯಾಚ್ ಆಗಲ್ಲ ಅಂತ ಒಂದಷ್ಟು ಜನ ಕ್ವಶನ್ ಮಾಡ್ಬೋದು, ಬಟ್ ಅದಕ್ಕೂ ಲಾಜಿಕ್ ಇಟ್ಟಿದ್ದೀವಿ ಸಿನಿಮಾದಲ್ಲಿ. ಥ್ಯಾಂಕ್ ಯು. ಹೌದು, ಇವಾಗ ನಮ್ಮ ಪ್ರೊಡ್ಯೂಸರು ಕೋ ಪ್ರೊಡ್ಯೂಸರ್ ಮಾತಾಡ್ತಾರೆ, ಆಮೇಲೆ ಲಾಸ್ಟಲ್ಲಿ ಕನ್ಕ್ಲೂಷನ್ ನಾನು ಕೊಡ್ತೀನಿ. ನಮಸ್ತೆ ಎಲ್ಲರಿಗೂ. ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಲಕ್ಷ್ಮಿ ನಮ್ಮ ಮೇಲೆ ಕೃಪೆ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ಮೇ ಬಿ ಹೊಸ ವರ್ಷಕ್ಕೆ ನಮಗೆ ಇಂಥದ್ದೊಂದು ಚಾನ್ಸ್ ಕೊಟ್ಟಿದ್ದಾರೆ, ಲಕ್ಷ್ಮೀ ಪುತ್ರ ಮಾಡೋ ಚಾನ್ಸ್ ಕೊಟ್ಟಿದ್ದಾರೆ. ಅದಕ್ಕಿಂತ ದೊಡ್ಡ ಆಪರ್ಚುನಿಟಿ, ಗುಡ್ ನ್ಯೂಸ್ ಇಲ್ಲ ಅಂತ ನಮಗೆ ಅನಿಸುತ್ತೆ. ನಾನು ಫಸ್ಟ್ ಟೈಮ್ ಅರ್ಜುನ್ ಹೇಳಿದಾಗ ನಿನ್ನ ಹೆಸರು ಇಲ್ಲ ಆಗಲ್ಲ ನನಗೆ, ಐ ಡೋಂಟ್ ನೋ, ನನಗೇನು ಗೊತ್ತಿಲ್ಲ ಸಿನಿಮಾ ಬಗ್ಗೆ, ನಾನಿದ್ದೀನಿ, ಸಪೋರ್ಟ್ಗಿದ್ದೀವಿ, ಎಲ್ಲರೂ ಸೇರಿ ಮಾಡೋಣ ಅಂತ ಫಸ್ಟ್ ಸ್ಟೆಪ್ ತಗೊಂಡಿದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ನಮ್ಮ ಕೋ ಪ್ರೊಡ್ಯೂಸರ್.